ನಮಸ್ಕಾರ ಪ್ರಿಯ ರಸಿಕರೇ, ಮೌನ ಸ್ಪರ್ಶ ಚಾನಲ್ಗೆ ಸ್ವಾಗತ. ಸಬ್ಸ್ಕ್ರೈಬ್ ಮಾಡಿ, ಪ್ರೋತ್ಸಾಹವನ್ನು ನೀಡಿ, ಪೂರ್ತಿಕತೆ ನೋಡಿ. ಸುರೇಶ್ ಪ್ಲೀಸ್ ಕಣೋ, ಸ್ಲೋ ಆಗಿ ಮಾಡು, ಫಸ್ಟ್ ಟೈಮ್ ಅಲ್ವಾ, ನೋವಾಗುತ್ತೆ. ಹಲೋ ಸ್ನೇಹಿತರೆ, ನನ್ನ ಹೆಸರು ರಮ್ಯಾ, ಸ್ವೀಟ್ ರಮ್ಯಾ. ಈಗಷ್ಟೇ 22 ವರ್ಷವಾಯಿತು. ನಾನು ಹಳ್ಳಿಯವಳು, ಆದರೆ ಊದಿನ ಕಾರಣಕ್ಕಾಗಿ ನಗರದಲ್ಲಿ ನನ್ನ ಅತ್ತೆ ಮನೆಯಲ್ಲಿ ಇರಲಾರಂಭಿಸಿದೆ. ನನ್ನ ಎತ್ತರ ಸಾಧಾರಣ ಅಂದರೆ 5 ಅಡಿ 4 ಇಂಚು. ಆದರೆ ಜನ ಮೊದಲು ಗಮನಿಸೋದು ನನ್ನ ಸೊಂಟದ ಬಳಕುವಿಕೆ ಮತ್ತು ನಾನು ಅರಿಯದೆಯೇ ಮುಖದಲ್ಲಿ ಮೂಡುವ ಆ ಸಣ್ಣ ನಗು. ಜನ ಹೇಳ್ತಾರೆ ನನ್ನ ಕಣ್ಗಳು ತುಂಬಾನೇ ಮಾತಾಡ್ತವೆ ಅಂಥೇಳಿ. ನಾನು ಅದನ್ನು ನಗ್ತಾ ತಳ್ಳಿ ಹಾಕ್ತೇನೆ. ನಾನು ಸಾಧಾರಣ ಬಟ್ಟೆಗಳನ್ನೇ ಧರಿಸ್ತೇನೆ, ಕುರ್ತಾ, ಸಲ್ವಾರ್ ಅಥವಾ ಕೆಲವೊಮ್ಮೆ ಜೀನ್ಸ್ ಟಾಪ್. ಆದರೆ ಯಾಕೋ ಗೊತ್ತಿಲ್ಲ, ಹುಡುಗರ ದೃಷ್ಟಿ ನನ್ನ ಮೇಲಿಂದ ಸರಿಯೋದೇ ಇಲ್ಲ. ಬಹುಶಃ ನನ್ನ ನಡಿಗೆಯಲ್ಲಿ ಅದೇನೂ ಇದೆ, ಅಥವಾ ಗಾಳಿಯಲ್ಲಿ ಕೂದಲು ಹಾರೋ ಶೈಲಿ ಇರಬಹುದು. ಸರಿ, ಅದೆಲ್ಲ ಬಿಡಿ. ಇಂದು ನಾನು ನಿಮಗೆ ನನ್ನ ಜೀವನದ ವಿಷಯವನ್ನ ಹೇಳಲಿದ್ದೇನೆ. ಅದನ್ನು ನಾನು ಇಂದಿನವರೆಗೂ ಯಾರಿಗೂ ಹೇಳಿಲ್ಲ, ಪೂರ್ತಿಯಾಗಿ ಹೇಳೂ ಇಲ್ಲ. ಈ ಘಟನೆ ನಡೆದದ್ದು ನಾನು ಕಾಲೇಜಿನ 2ನೇ ವರ್ಷದಲ್ಲಿದ್ದಾಗ. ಅತ್ತೆ ಮನೆ ಹಳೆಯದಾಗಿತ್ತು ಮತ್ತು ದೊಡ್ಡದಾಗಿತ್ತು. ಆದರೆ ಅಲ್ಲಿ ನಾವು 3 ಇರ್ತಿದ್ವಿ, ನಾನು, ನಮ್ಮತ್ತೆ ಮತ್ತು ಅವ್ರ ಮಗ ಸುರೇಶ. ಆ ಸುರೇಶಣ್ಣ ಅಂತ ಕರಿತಾ ಇದ್ದೆ. ಸುರೇಶಣ್ಣ ನನಗಿಂತ 4-5 ವರ್ಷ ದೊಡ್ಡವರು. ಯಾವುದೋ ಪ್ರೈವೇಟ್ ಕಂಪನಿನಲ್ಲಿ ಕೆಲಸ ಮಾಡ್ತಾ ಇದ್ರು. ಮನೆಯಲ್ಲಿ ದಿನ ಇಡೀ ಅತ್ತೆ ತನ್ನ ಕೆಲಸಗಳಲ್ಲಿ ನಿರತವಾಗಿರ್ತಾ ಇದ್ರು. ನಾನು ಕಾಲೇಜಿಗೆ ಹೋಗ್ತಾ ಇದ್ದೆ ಮತ್ತು ಸುರೇಶಣ್ಣ ಬೆಳಗ್ಗೆ ಬೇಗನೆ ಹೊರಟು ಸಂಜೆ ಲೇಟಾಗಿ ಬರ್ತಾ ಇದ್ರು. ಅದೊಂದು ಸಂಜೆ ಮಾತು. ನಾನು ಕಾಲೇಜಿನಿಂದ ಸ್ವಲ್ಪ ತಡವಾಗಿ ಬಂದೆ, ಯಾಕಂದ್ರೆ ಲೈಬ್ರರಿಯಲ್ಲಿ ಅಸೈನ್ಮೆಂಟ್ ಪೂರ್ತಿ ಮಾಡ್ತಾ ಇದ್ದೆ. ಮನೆಗೆ ಬಂದಾಗ ಅತ್ತೆ ಅಡುಗೆ ಮನೆಯಲ್ಲಿ ಏನೋ ಮಾಡ್ತಾ ಇದ್ರು ಮತ್ತು ಸುರೇಶಣ್ಣ ಇನ್ನೂ ಬಂದಿರಲಿಲ್ಲ. ನಾನು ಬ್ಯಾಗ್ ಮೇಲೆ ನನ್ನ ರೂಮಿನಲ್ಲಿ ಇಟ್ಟು ಕೆಳಗೆ ಬಂದೆ. ಅತ್ತೆ ಹೇಳಿದ್ರು, ರಮ್ಯಾ ಮಗಳೇ, ಇಂದು ಸುರೇಶ ತಡ ಆಗ್ಬಿಡ್ತಾನೆ, ಆಫೀಸ್ನಲ್ಲಿ ಏನೋ ಮೀಟಿಂಗ್ ಇದೆಯಂತೆ, ನೀನು ಸ್ನಾನ ಮಾಡು, ನಾನು ಊಟ ಬಿಸಿ ಮಾಡ್ತೇನೆ ಅಂತ. ನಾನು ಮೇಲ್ ಹೋದೆ. ಅವತ್ತು ತುಂಬ ಸೆಕೆ ಇತ್ತು, ಬಹಳಷ್ಟು. ಮೊದಲು ಸ್ನಾನ ಮಾಡೋಣ ಅಂಥೇಳೋ ಬಾತ್ರೂಮ್ ಒಳಗೆ ಹೋಗಿ ಬಾಗಿಲನ್ನು ಹಾಕೊಂಡು ಬಟ್ಟೆಯನ್ನು ತೆಗೆಯಲಾರಂಭಿಸಿದೆ. ತಕ್ಷಣ ನೆನಪಾಯ್ತು, ನಾನು ಟವಲ್ ಹೊರಗೆ ಹಾಕೋದಕ್ಕೆ ಮರ್ತಿದ್ದೆ. ನಾನು ಕೇವಲ ಸ್ಲಿಪ್ ಧರಿಸಿದ್ದೆ. ಬೇಗನೆ ಹೋಗಿ ಟವಲ್ ತರೋಣ ಅಂಥೇಳಿ ಬಾಗಿಲು ತೆರೆದರೆ ಎದುರಿಗೆ ಸುರೇಶ್ ಅಣ್ಣ ನಿಂತಿದ್ರು. ಬಹುಶಃ ಅವರು ಕೂಡ ಆಗ್ಲೇ ಬಂದಿದ್ರು ಮತ್ತು ಬಟ್ಟೆ ಬದಲಿಸೋಕೆ ರೂಮಿಗೆ ಹೋಗ್ತಾ ಇದ್ರು. ನಾವಿಬ್ರು ಧಕ್ಕನೆ ನಿಂತುಬಿಟ್ವಿ. ನನ್ನ ಸ್ಲಿಪ್ ಸ್ವಲ್ಪ ತೆಳುವಾಗಿತ್ತು. ಒದ್ದೆ ಕೂದಲಿನಿಂದ ನೀರಿನ ಹನಿಗಳು ಮುಖದ ಮೇಲೆ ಬೀಳ್ತಾ ಇದ್ವು. ಸುರೇಶಣ್ಣ ಅವರ ದೃಷ್ಟಿ ಒಂದು ಕ್ಷಣ ನನ್ನ ಎದೆಯ ಮೇಲೆ ನಿಂತಿತ್ತು. ನಂತರ ತಕ್ಷಣ ಕೆಳಗೆ ನೋಡಿದ್ರು. ಸಾರಿ ರಮ್ಯಾ, ನೀನು ಇಲ್ಲಿದ್ಯಾ ಅಂಥೇಳಿ ನನಗೆ ಗೊತ್ತಿರಲಿಲ್ಲ ಅಂಥೇಳಿ ತಡಬಡಾಯಿಸಿದ್ರು. ನಾನು ನಗುತ್ತಾ ಹೇಳ್ದೆ, ಪರವಾಗಿಲ್ಲ ಅಣ್ಣ, ನಾನೇ ಟವೆಲ್ ಮಾಡ್ತಿದ್ದೆ, ನೀವು ಬಟ್ಟೆ ಬದಲಿಸ್ಕೊಳ್ಳಿ, ನಾನು 2 ನಿಮಿಷದಲ್ಲಿ ಬರ್ತೇನೆ ಅಂಥೇಳಿ ಟವೆಲ್ ತೆಗೆದುಕೊಂಡು ಮತ್ತೆ ಬಾತ್ರೂಮ್ ಒಳಗಡೆ ನಾನು ಹೋಗ್ಬಿಟ್ಟೆ. ನನ್ನ ಹೃದಯ ಸ್ವಲ್ಪ ಜೋರಾಗಿ ಬಡಿತಾ ಇತ್ತು. ಯಾಕೋ ಗೊತ್ತಿಲ್ಲ, ಬಹುಶಃ ಮೊದಲ ಬಾರಿ ಅನ್ಸುತ್ತೆ ಒಬ್ಬ ಹುಡುಗನ ಮುಂದೆ ಹಾಗೆ ನಿಂತಿದ್ದೆ ನಾನು. ಸ್ನಾನ ಮಾಡಿ ಕೆಳಗಡೆ ಬಂದಾಗ ಸುರೇಶಣ್ಣ ಸೋಫಾ ಮೇಲೆ ಕೂತು ಮೊಬೈಲ್ ನೋಡ್ತಾ ಇದ್ರು. ನಾನು ಸಾಧಾರಣ ಚೂಡಿದಾರನ್ನು ಧರಿಸಿದ್ದೆ, ಆದರೆ ಅದರ ಕುತ್ತಿಗೆಯ ವಿನ್ಯಾಸ ಸ್ವಲ್ಪ ಡೀಪ್ ಆಗಿತ್ತು. ನಾನು ಅವರ ಹತ್ರ ಕುಳಿತೆ. ನಮ್ಮತ್ತೆ ಇನ್ನ ಅಡುಗೆ ಮನೆಯಲ್ಲಿದ್ರು. ಅಣ್ಣ, ಇಂದು ಮೀಟಿಂಗ್ ಹೇಗಿತ್ತು ಅಂತ ನಾನೇ ಮಾತನ್ನ ಆರಂಭಿಸ್ದೆ. ಬರೀ ಹಾಗೇನೆ ಬಾಸ್ ಎಲ್ಲರಿಗೂ ದೊಡ್ಡ ಲೆಕ್ಚರ್ ಕೊಟ್ರು ಅನ್ನೋದ ಅವರು ನನ್ನ ಕಡೆ ನೋಡಿ ಸ್ವಲ್ಪ ನಕ್ರು. ನೀನು ಕಾಲೇಜಲ್ಲಿ ಅಷ್ಟೊತ್ತು ಏನ್ ಮಾಡ್ತಾ ಇದ್ದೆ ಅಂತ ಕೇಳಿದ್ರು. ನಾನು ಅಸೈನ್ಮೆಂಟ್ ಇತ್ತು, ಅದಕ್ಕೆ ಲೈಬ್ರರಿಯಲ್ಲಿ ಕುಳಿತಿದ್ದೆ ಅಂಥೇಳಿ ನನ್ನ ಹಸಿಯಾದ ಕೂದಲನ್ನ ಹಿಂದೆ ಸರಿಸ್ದೆ. ಆಮೇಲೆ ನಾವಿಬ್ರು
ಸಾಮಾನ್ಯ ವಿಷಯಗಳನ್ನು ಮಾತನಾಡಲಾರಂಭಿಸಿದ್ವಿ. ಆದರೆ ಅವರ ಶೈಲಿಯಲ್ಲಿ ಏನೋ ವ್ಯತ್ಯಾಸವಿದೆ ಅಂಥೇಳಿ ನನಗನ್ನಿಸ್ತು. ಅವರು ನನ್ನ ಪ್ರತಿಯೊಂದು ಮಾತಿನ ಮೇಲೆ ಹೆಚ್ಚು ಗಮನವನ್ನು ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನನ್ನ ನಗುವನ್ನು ನೋಡಿ ಹೆಚ್ಚು ಹೊತ್ತು ನಗುತ್ತಾ ಇದ್ರು. ನನಗೂ ಇದು ಮಜಾ ಕೊಡ್ತಾ ಇತ್ತು. ಮೊದಲ ಬಾರಿಗೆ ಒಬ್ಬ ಹುಡುಗನ ಜೊತೆ ಇಷ್ಟು ಮುಕ್ತವಾಗಿ ಮಾತಾಡ್ತಾ ಇದ್ದೆ. ರಾತ್ರಿ ಊಟವನ್ನು ನಾವೆಲ್ಲರೂ ಒಟ್ಟಾಗಿ ಮಾಡಿದ್ವಿ. ಅತ್ತೆ ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗ್ಬೇಕಾಗಿರೋದ್ರಿಂದ ಬೇಗನೆ ಮಲ್ಕೋದಕ್ಕೆ ಹೋದ್ರು. ನಾನು ಮತ್ತು ಸುರೇಶ್ ಅಣ್ಣ ಹಾಲ್ನಲ್ಲಿ ಕುಳಿತು ಟಿವಿ ನೋಡ್ತಾ ಇದ್ವಿ. ಯಾವುದೋ ಹಳೆ ಸಿನಿಮಾ ಬರ್ತಾ ಇತ್ತು. ಅದರಲ್ಲಿ ಹೀರೋ ಹೀರೋಯಿನ್ ಕಾರಿನಲ್ಲಿ ಸಿಕ್ಕಿ ಹಾಕಿಕೊಳ್ಳುವ ಒಂದು ಸೀನ್ ಇತ್ತು ಮತ್ತು ಒಂದು ಸಣ್ಣ ಗುಡಿಸಲಲ್ಲಿ ರಾತ್ರಿ ಕಳೀತಾ ಇರ್ತಾರೆ. ನಾನೇನಾದರೂ ಮಾತಾಡೋಣ ಅಂಥೇಳಿ, ಅಣ್ಣ ಈ ಹೀರೋಯಿನ್ ಎಷ್ಟು ದಡ್ಡಿ ಅಲ್ವೇ, ಒಬ್ಳೆ ಕಾಡಿಗೆ ಹೋಗಿದ್ದಾಳೆ ಅಂತಂದೆ. ಸುರೇಶ್ ಅಣ್ಣ ನಕ್ರು. ಹೌದು, ಆದರೆ ಹೀರೋ ಸ್ಮಾರ್ಟ್ ಆಗಿದ್ದಾನೆ, ಅವನಿಗೆ ಅವಕಾಶ ಸಿಕ್ತು. ನಾನು ಸುಮ್ಮನೆ ಕೋಪ ತೋರಿಸ್ತಾ ಯಾವ ಅವಕಾಶ ಅಂತ ಕೇಳಿದೆ. ಅದೇ ಒಬ್ಬರೇ ಇರೋ ಅವಕಾಶ ಅಂತ ಅವರು ನನಗೆ ತಮಾಷೆ ಮಾಡಿದ್ರು. ನಾನು ದಿಂಬನ ತೆಗೆದುಕೊಂಡು ಅವರಿಗೆ ಹೊಡೆದೆ. ನೀವು ಕೂಡ ಅಣ್ಣ ಯಾವಾಗಲೂ ತಪ್ಪು ಯೋಚನೆ ಮಾಡ್ತಾ ಇರ್ತೀರಾ ಬರೀ. ಆದರೆ ಒಳಗೊಳಗೆ ನನಗೆ ತುಂಬಾ ಖುಷಿ ಆಗ್ತಾ ಇತ್ತು. ಹುಡುಗಿಯರು ಕೇಳೋದಕ್ಕೆ ಇಷ್ಟಪಡುವುದು, ಆದರೆ ಒಪ್ಪಿಕೊಳ್ಳದಂತಹ ಒಂದು ಮಸಾಲೆ ಅವರ ಮಾತುಗಳಲ್ಲಿತ್ತು. ಡಬಲ್ ಮೀನಿಂಗ್ ಅವರ ಮಾತುಗಳಲ್ಲಿತ್ತು. ನಾನು ತಡರಾತ್ರಿಯವರೆಗೂ ಕುಳಿತು ಮಾತಾಡಿದ್ವಿ ಕಾಲೇಜು, ಆಫೀಸ್ ಮತ್ತು ಬಾಲ್ಯದ ತುಂಟಾಟಗಳ ಬಗ್ಗೆ. ಸುರೇಶ್ ಅಣ್ಣ ನನ್ನನ್ನು ಮೊದಲಿಗಿಂತ ಹೆಚ್ಚು ಇಷ್ಟಪಡ್ತಾ ಇದ್ದಾರೆ ಅಂಥೇಳಿ ನನಗನ್ನಿಸ್ತು. ಆದರೆ ನಾನು ಅದನ್ನು ಅಣ್ಣ ತಂಗಿಯ ಪ್ರೀತಿ ಅಂತ ಅನ್ಕೊಂಡೆ. ದಿನಗಳು ಹೀಗೆ ಕಳೆಯತೊಡಗಿದ್ವು. ಸಂಜೆ ನಾನು ಬಂದಾಗ ಅವರು ಕೆಲವೊಮ್ಮೆ ನನಗಿಂತ ಮೊದಲೇ ಬಂದಿರ್ತಾ ಇದ್ರು. ನಮ್ಮ ಮಾತುಗಳು ಬೆಳೀತಾ ಹೋದ್ವು. ಕೆಲವೊಮ್ಮೆ ಅವರು ನನಗಾಗಿ ಚಹಾ ಮಾಡಿದ್ರೆ, ಇನ್ನೂ ಕೆಲವೊಮ್ಮೆ ನಾನು ಕಾಫಿ ಮಾಡ್ತಾ ಇದ್ದೆ. ಅತ್ತೆನೂ ಖುಷಿಯಾಗಿದ್ರು. ನೋಡಿ, ಇಬ್ರು ಮಕ್ಕಳು ಎಷ್ಟು ಚೆನ್ನಾಗಿರ್ತಾರೆ ಅಂತ ಹೇಳ್ತಾ ಇದ್ರು. ಒಂದು ಸಂಜೆ ನಾನು ನನ್ನ ರೂಮ್ನಲ್ಲಿ ಓದ್ತಾ ಇದ್ದಾಗ ಬಾಗಿಲು ಬಡಿಯುವ ಶಬ್ದ ಆಯಿತು. ಸುರೇಶ್ ಅಣ್ಣ ಬಂದಿದ್ರು. ಅವರ ಕೈಯಲ್ಲಿ ಒಂದು ಸಣ್ಣ ಪ್ಯಾಕೆಟ್ ಇತ್ತು. ರಮ್ಯಾ, ಇದು ನಿನಗಾಗಿ ತಂದಿದ್ದೀನಿ ಅಂತ ಹೇಳಿದ್ರು. ನಾನು ಪ್ಯಾಕೆಟ್ ತೆರೆದು ನೋಡಿದೆ. ಅದರೊಳಗೆ ಕೆಂಪು ಬಣ್ಣದ ಸುಂದರವಾದ ಗಾಜಿನ ಬಳೆಗಳಿದ್ವು. ವಾ ಅಣ್ಣ, ಎಷ್ಟು ಚೆನ್ನಾಗಿವೆ, ಯಾಕೆ ತಂದ್ರಿ ಅಂತ ಕೇಳಿದೆ. ಸುಮ್ಮನೆ ನೋಡಿದೆ, ನಿನ್ನ ಕೈಗೆ ಚೆನ್ನಾಗಿ ಕಾಣಿಸ್ತವೆ ಅಂತ ಅನ್ನಿಸ್ತು. ಅದಕ್ಕೆ ನಾನು ಕೂಡಲೇ ಅವುಗಳನ್ನ ತಂದೆ ಅಂತಂದೆ. ನಾನು ಕೂಡ ಅವುಗಳನ್ನ ತೊಟ್ಕೊಂಡೆ. ಖಣ್ ಅಂತ ಶಬ್ದ ಬಂತು. ನೋಡಿ ಹೇಗೆ ಶಬ್ದ ಮಾಡ್ತೀವಿ ಅಂತ ನಾನು ಕೈ ತೋರಿಸ್ದೆ. ಸುರೇಶ್ ಅಣ್ಣ ನಕ್ರು. ಅವರ ದೃಷ್ಟಿ ನನ್ನ ಕೈಯಿಂದ ಮುಖದವರೆಗೆ ಬಂತು. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಅಂದು ರಾತ್ರಿ ನನಗೆ ನಿದ್ರೆ ಬರಲಿಲ್ಲ. ಬಳೆಗಳನ್ನ ಕೈಯಲ್ಲೇ ಧರಿಸಿ ಮಲಗಿದ್ದೆ. ಸುರೇಶ್ ಅಣ್ಣ ನನ್ನನ್ನು ನಿಜವಾಗಿಯೋ ತಂಗಿಯಂತೆ ಕಾಣ್ತಾ ಇದ್ದಾರೋ ಅಥವಾ ಬೇರೆ ಏನಾದರೂ ಇದೆಯೋ ಅಂಥೇಳಿ ಯೋಚಿಸ್ತಾ ಇದ್ದೆ. ಆದರೆ ನಾನು ಮನಸ್ಸಿಗೆ ಸಮಾಧಾನ ಮಾಡಿಕೊಂಡೆ. ಅವರು ದೊಡ್ಡಣ್ಣನಿದ್ದಂತೆ ಹೆಚ್ಚು ಯೋಚಿಸಬೇಡ ಅಂತ. ನಂತರ ನಮ್ಮ ಮಾತುಗಳು ಇನ್ನೂ ಗಾಢವಾದವು. ಅವರು ಆಫೀಸ್ ಗಾಸಿಪ್ ಹೇಳ್ತಾ ಇದ್ರು. ನಾನು ಕಾಲೇಜ್ ವಿಷಯಗಳನ್ನು ಹೇಳ್ತಾ ಇದ್ದೆ. ಒಂದು ರಾತ್ರಿ ತುಂಬ ತಡವಾಗಿತ್ತು. ಅತ್ತೆ ಮಲಗಿದ್ರು. ನಾವು ಹಾಲ್ನಲ್ಲಿ ಕುಳಿತಿದ್ವಿ. ಹೊರಗೆ ತಣ್ಣನೆ ಗಾಳಿ ಬೀಸ್ತಾ ಇತ್ತು. ನಾನು ಶಾಲ್ ಹೊದ್ಕೊಂಡಿದ್ದೆ. ಸುರೇಶ್ ಅಣ್ಣ ಇದ್ದಕ್ಕಿದ್ದಂತೆ ಕೇಳಿದ್ರು, ರಮ್ಯಾ, ನೀನು ಯಾರನ್ನಾದ್ರೂ ಇಷ್ಟಪಡ್ತಾ ಇದೆಯಾ ಅಂತ. ನಾನು ಗಾಬರಿಯಾಗಿ ಯಾಕಣ್ಣ ಅಂತ ಕೇಳಿದೆ. ಸುಮ್ಮನೆ ಕೇಳಿದೆ, ಕಾಲೇಜ್ನಲ್ಲಿ ಯಾರಾದರೂ ಹುಡುಗ ಇದ್ದಾನಾ? ನಾನು ನಾಚಿ, ಇಲ್ಲ ಅಣ್ಣ, ಯಾರೂ ಇಲ್ಲ ಅಂತಂದೆ. ನಿಜವಾಗಿಯೂ? ಅವ್ರ ನಕ್ರು. ನಿನ್ನಂಥ ಹುಡುಗಿಯ ಹಿಂದೆ ಹುಡುಗರು ಸಾಲು ನಿಲ್ತಾರಲ್ಲ. ನಾನು ತಲೆ ತಗ್ಗಿಸ್ದೆ. ನೀವು ಕೂಡ ಹೀಗೆ ಹೇಳ್ತೀರಿ. ನಾನು ನಿಜ ಹೇಳ್ತಾ ಇದ್ದೀನಿ ರಮ್ಯಾ, ನೀನು ತುಂಬ ಸುಂದರವಾಗಿದ್ಯಾ. ಆ ಕ್ಷಣ ಸ್ವಲ್ಪ ಹೊತ್ತು ಮೌನ ಆವರಿಸ್ತು. ನಾನು ಕಣ್ಣೆತ್ತಿ ನೋಡಿದಾಗ ಅವರು ನನ್ನನ್ನು ನೋಡ್ತಾ ಇದ್ರು. ಅವರ ಕಣ್ಣಲ್ಲಿ ಏನೋ ಉದ್ದು ಭಾವವಿತ್ತು. ಅದು ನನಗೆ ಅರ್ಥ ಆಗ್ತಾ ಇರಲಿಲ್ಲ. ನಾನು ವಿಷಯವನ್ನು ಬದಲಾಯಿಸಿ, ಅಣ್ಣ ನಡೀರಿ ಮಲ್ಕೊಳ್ಳೋಣ ಅಂತಂದೆ. ನಾಳೆ ನೀವು ಆಫೀಸಿಗೆ ಹೋಗ್ಬೇಕು ಅಂತಂದೆ. ಆದರೆ ಆ ರಾತ್ರಿಯ ನಂತರ ಎಲ್ಲವೂ ಬದಲಾಯಿತು.
ನಮ್ಮ ದೃಷ್ಟಿ ಸೇರಿದ್ರೆ ಹೆಚ್ಚು ಹೊತ್ತು ನಿಲ್ತಾ ಇತ್ತು. ಮಾತಾಡುವಾಗ ಕೈಗಳು ಸೋಕಿದ್ರೆ ನಾನು ಬೆಚ್ಚಿ ಬೀಳ್ತಾ ಇದ್ದೆ. ಏನಾಗ್ತಾ ಇದೆ ಅದು ನನಗೆ ಅರ್ಥ ಆಗ್ತಾ ಇರಲಿಲ್ಲ. ಒಂದು ಕಡೆ ಭಯ ಆದರೆ ಇನ್ನೊಂದು ಕಡೆ ಒಂಥರ ಖುಷಿ. ಮೆಲ್ಲಗೆ ಸುರೇಶ್ ಅಣ್ಣ ನನ್ನ ಹತ್ತಿರ ಬರಲಾರಂಭಿಸಿದ್ರು. ಕೆಲವೊಮ್ಮೆ ನನ್ನ ಕೂದಲನ್ನ ಸರಿ ಮಾಡ್ತಾ ಇದ್ರು. ಕೆಲವೊಮ್ಮೆ ಭುಜದ ಮೇಲೆ ಕೈ ಹಾಕಿ ಮಾತಾಡ್ತಾ ಇದ್ರು. ನಾನು ಅವರನ್ನ ತಡಿತಾ ಇರಲಿಲ್ಲ. ನನಗೂ ಅದು ಇಷ್ಟ ಆಗ್ತಾ ಇತ್ತು. ಆದರೆ ಅತಿರೇಕಕ್ಕೆ ಹೋಗೋದಕ್ಕೆ ನಾನು ಬಿಡ್ಲಿಲ್ಲ. ಆ ಸಣ್ಣ ಸ್ಪರ್ಶ, ಆ ದೃಷ್ಟಿ ಮತ್ತು ಆ ನಗು. ಒಂದು ದಿನ ಅತ್ತೆ ತವರಿಗೆ ಹೋಗ್ಬೇಕಾಯ್ತು. 3-4 ದಿನಗಳಿಗಾಗಿ ಮನೆಯಲ್ಲಿ ನಾನು ಮತ್ತು ಸುರೇಶ್ ಅಣ್ಣ ಇಬ್ಬರೇ ಮಾತ್ರ ಇದ್ವಿ. ಮೊದಲು ಸಂಜೆ ಸ್ವಲ್ಪ ವಿಚಿತ್ರ ಅನಿಸ್ತು. ನಾನು ಅಡಿಗೆ ಮಾಡಿದೆ, ಒಟ್ಟಿಗೆ ಊಟ ಮಾಡಿದ್ವಿ. ನಂತರ ಹಾಲ್ನಲ್ಲಿ ಕುಳಿತಾಗ ಸುರೇಶ್ ಅಣ್ಣ ಇವತ್ತು ಒಂದು ಸಿನಿಮಾ ನೋಡೋಣವಾ ಅಂತ ಅಂದ್ರು. ನಾನು ಕೂಡ ಸರಿ ಅಂತಂದೆ. ನಾವು ಒಂದು ರೊಮ್ಯಾಂಟಿಕ್ ಸಿನಿಮಾ ಹಾಕಿದ್ವಿ. ಆ ಸಿನಿಮಾದಲ್ಲಿ ಅಂತಹ ದೃಶ್ಯಗಳಿದ್ವು. ನನಗೆ ಸ್ವಲ್ಪ ಮುಜುಗರ ಆಗ್ತಾ ಇತ್ತು. ಸುರೇಶ್ ಅಣ್ಣ ಹತ್ತಿರವೇ ಕುಳಿತಿದ್ರು. ಇದ್ದಕ್ಕಿದ್ದಂತೆ ಅವರು ನನ್ನ ಕೈ ಮೇಲೆ ಕೈ ಇಟ್ರು. ನಾನು ಕೈ ತೆರೆಯಲಿಲ್ಲ. ಸಿನಿಮಾ ಮುಗೀತು. ಲೈಟ್ಸ್ ಆಫ್ ಆಗಿತ್ತು. ಬರೀ ಟಿವಿಯ ಬೆಳಕಿತ್ತು. ಸುರೇಶ್ ಅಣ್ಣ ಮೆಲ್ಲಗೆ ಹೇಳಿದ್ರು, ರಮ್ಯಾ, ನಾನು ನಿನಗೊಂದು ಮಾತು ಹೇಳಬೇಕು. ನನ್ನ ಹೃದಯ ಜೋರಾಗಿ ಬಡಿತಾ ಇತ್ತು. ನಾನು ಸುಮ್ಮನಿದ್ದೆ. ನನಗನ್ಸುತ್ತೆ ನಾನು ನಿನ್ನನ್ನು ಅಲ್ಲಿಗೆ ನಿಲ್ಲಿಸಿದ್ರು. ನಾನು ಉಸಿರು ಬಿಗಿ ಹಿಡಿದಿದ್ದೆ. ರಮ್ಯಾ, ನೀನು ನನ್ನ ಪ್ರೀತಿಯ ತಂಗಿ. ಆದರೆ ತಂಗಿಗಿಂತಲೂ ಹೆಚ್ಚಾಗಿ ನಾನು ತಕ್ಷಣ ಎದ್ದು ನಿಂತಿದ್ದೆ. ಅಣ್ಣ, ನೀವಿದೇನು ಹೇಳ್ತಾ ಇದ್ದೀರಾ? ನಾನು ನಿಜ ಹೇಳ್ತಾ ಇದ್ದೇನೆ. ಎಷ್ಟೋ ದಿನಗಳಿಂದ ಯೋಚಿಸ್ತಾ ಇದ್ದೆ, ಇದು ತಪ್ಪು ಅಂತ ಗೊತ್ತು, ಆದರೆ ನನಗೆ ತಡೆಯೋದಕ್ಕೆ ಆಗ್ತಾ ಇಲ್ಲ ಅಂದ. ನಾನು ಅಳಲಾರಂಭಿಸಿದೆ. ಅಣ್ಣ ಪ್ಲೀಸ್, ನಾವು ತಪ್ಪು ಮಾಡ್ತಾ ಇದ್ದೇವೆ. ನೀವು ನನಗೆ ಅಣ್ಣನಿದ್ದಂತೆ. ಅವರು ಕೂಡ ಗಾಬರಿಯಾದ್ರು. ಸಾರಿ ರಮ್ಯಾ, ನೀನು ಕೂಡ ಬಹುಶಃ ಇಷ್ಟಪಡ್ತಾ ಇದ್ಯಾ ಅಂಥೇಳಿ ನಾನು ಅಂದ್ಕೊಂಡೆ. ನಾನು ಮೇಲೆ ನನ್ನ ರೂಮಿಗೆ ಓಡಿ ಹೋಗಿ ಬಾಗಿಲು ಹಾಕ್ಕೊಂಡೆ. ಇಡೀ ರಾತ್ರಿ ನಿದ್ರೆ ಮಾಡಲಿಲ್ಲ. ಬೆಳಗ್ಗೆ ಸುರೇಶ್ ಅಣ್ಣ ಬಾಗಿಲು ಪಡೆದ್ರು. ನಾನು ತೆರೆದಾಗ ಅವರು ತುಂಬ ಬೇಜಾರಲ್ಲಿದ್ರು. ರಮ್ಯಾ, ನಾನು ಹೋಗ್ತಾ ಇದ್ದೇನೆ. ಅಮ್ಮ ಬರುವವರೆಗೂ ಫ್ರೆಂಡ್ ಮನೇಲಿರ್ತೇನೆ. ನಾನು ಒಂದು ದೊಡ್ಡ ತಪ್ಪನ್ನ ಮಾಡಿದ್ದೀನಿ, ಕ್ಷಮಿಸು ಅಂತ ಹೇಳ್ದ. ಅದಕ್ಕೆ ನಾನೇನು ಮಾತಾಡಲಿಲ್ಲ. ಅವರು ಹೊರಟೋದ್ರು. ಒಂದು 3 ದಿನಗಳ ನಂತರ ನಮ್ಮ ಅತ್ತೆ ಬಂದ್ರು. ನಾನು ಏನನ್ನೂ ಹೇಳಲಿಲ್ಲ. ಸುರೇಶ್ ಅಣ್ಣ ಕೂಡ ಬಂದ್ರು. ಆದರೆ ಈಗ ಎಲ್ಲವೂ ಬದಲಾಗಿತ್ತು. ನಾವು ಒಬ್ರನ್ನೊಬ್ರು ನೋಡೋದಕ್ಕೆ ಹಿಂಜರಿತಾ ಇದ್ದೀವಿ. ಭಯ ಆಗ್ತಾ ಇತ್ತು. ಮಾತು ಕಡಿಮೆ ಆಯಿತು. ನಾನು ಕಾಲೇಜಿನಲ್ಲಿ ಬ್ಯುಸಿ ಆಗ್ಬಿಟ್ಟೆ. ಸುರೇಶ್ ಅಣ್ಣ ಆಫೀಸ್ ಕೆಲಸದಲ್ಲಿ ಮುಳುಗಿದ್ರು. ಕೆಲವು ತಿಂಗಳ ನಂತರ ನನಗೆ ಒಳ್ಳೆಯದು ಒಂದು ಕಂಪನಿಯಲ್ಲಿ ಕೆಲಸ ಸಿಕ್ತು. ನಾನು ಬೇರೆ ನಗರಕ್ಕೆ ಹೋದೆ. ಸುರೇಶ್ ಅಣ್ಣ ಅವರ ಜೊತೆ ಕೆಲವೊಮ್ಮೆ ಫೋನ್ನಲ್ಲಿ ಮಾತಾಡ್ತಾ ಇತ್ತು. ಅವಾಗ ಫೋನ್ನಲ್ಲಿ ಮಾತಾಡ್ತಾ ಇದ್ವಿ. ಆದರೆ ಅದು ಕೇವಲ ಔಪಚಾರಿಕವಾಗಿತ್ತು. ಇಂದು ನಾನು ಹಿಂತಿರುಗಿ ನೋಡಿದಾಗ ಆ ಕ್ಷಣಗಳು ಎಷ್ಟು ನಾಜೂಕಾಗಿದ್ದವು ಅನ್ನೋದು ಅರ್ಥ ಆಗುತ್ತೆ. ಒಂದು ತಪ್ಪು ಹೆಜ್ಜೆ ಜೀವನವನ್ನೇ ಹಾಳು ಮಾಡ್ತಾ ಇತ್ತು. ಆದರೆ ನಾವಿಬ್ರು ಅದನ್ನ ಸಂಭಾಳಿಸಿದ್ವಿ, ಕಂಟ್ರೋಲ್ ಮಾಡಿದ್ವಿ. ಮನಸ್ಸಿನ ಕೈಗೆ ಬುದ್ಧಿ ಕೊಡಲಿಲ್ಲ. ಸುರೇಶ್ ಅಣ್ಣ ಅವರಿಗೆ ಈಗ ಮದುವೆ ಆಗಿದೆ. ಅವರ ಹೆಂಡತಿ ತುಂಬ ಒಳ್ಳೆಯವರು. ನಾನು ಕೂಡ ನನ್ನ ಜೀವನದಲ್ಲಿ ಖುಷಿಯಾಗಿದ್ದೇನೆ. ಕೆಲವೊಮ್ಮೆ ಆ ಹಳೆಯ ದಿನಗಳು ನೆನಪಾದಾಗ ನಗು ಬರುತ್ತವೆ. ಆ ಕೆಂಪು ಬಳೆಗಳು ಇಂದಿಗೂ ನನ್ನ ಬಳಿ ಇವೆ. ಕೆಲವೊಮ್ಮೆ ಅವುಗಳನ್ನು ಧರಿಸುತ್ತೇನೆ. ಆ ಒಂದು ಕಣ್ ಶಬ್ದ ಕೇಳಿದಾಗ ನನಗೆ ಜೀವನ ಎಷ್ಟೊಂದು ವಿಚಿತ್ರ ಅನ್ಸೋಕೆ ಶುರು ಮಾಡುತ್ತೆ. ಸ್ವಲ್ಪ ಭಯ ಮತ್ತು ಕೊನೆಯಲ್ಲಿ ಒಂದು ಪಾಠ.
ಅಷ್ಟೇ ನನ್ನ ಕತೆ. ಅರ್ಥವಾದವರಿಗೆ ಅರ್ಥ ಆಗಿದೆ ಅನ್ಕೊಂತೀನಿ. ಆಗದವರಿಗೆ ಮುಂದಿನ ಬಾರಿ ಏನಾದರೂ ಹೇಳ್ತೀನಿ. ಈಗ ನೀವು ಹೇಳಿ, ನಿಮಗೆ ನಿಮ್ಮ ಜೀವನದಲ್ಲಿ ಈ ಕತೆ ಹೇಗನ್ನಿಸ್ತು? ನಿಮ್ಮ ಈ ಕತೆ ತುಂಬ ಜೀವನಕ್ಕೆ ಹತ್ತಿರವಾಗಿದೆ. ನೀವು ಕೂಡ ಈ ಥರದ ಒಂದು ಜೀವನವನ್ನು ಅನುಭವಿಸಿರ್ತೀರಿ. ಆಗ ನೀವೇನು ಮಾಡಿದ್ರಿ ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಯಿರಿ. ಇನ್ನೂ ಚೆನ್ನಾಗಿರುವ ಒಂದು ಕಥೆಯೊಂದಿಗೆ ಭೇಟಿಯಾಗೋಣ. ನಮ್ಮ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.